ಸತ್ಯದೇವ ಅವರೇ, ಹೇಗಿದೆ ಇವಾಗ ನಿಮ್ಮ ಆರೋಗ್ಯ? ಅರ್ಜುನ, ನನ್ನ ಬಾಳಿನ ಭಾಗ್ಯ ಜ್ಯೋತಿ ಅಂತಿದ್ದ ನೀ ನಕ್ಕನ ಜೊತೆಗೆ ಈ ನನ್ನ ಜೀವ ಹೋಗಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಆದರೆ ಈ ಜೀವ ಇದ್ದರೇನು ಹೋದರೇನು? ಹಾಗೆಲ್ಲ ಆಯಾಸಪಟ್ಟು ಮಾತನಾಡಬೇಡಿ. ಪರಶುರಾಮ್, ನೀನು ನನ್ನೊಂದಿಗೆ ಸ್ಟೇಷನ್ಗೆ ಬರಬೇಕು. ನಾನು ಸ್ಟೇಷನ್ಗ? ಯಾಕೆ ಅರ್ಜುನ? ನೋಡಿ, ನೀವು ಇವರ ಹೆಂಡತಿಯನ್ನು ಕೊಲೆ ಮಾಡಿದ್ದೀರಿ. ಅದಕ್ಕಾಗಿ ನೋ ನೋ ನೋ, ನಾನು ನನ್ನ ತಾಯಿಯನ್ನು ಕೊಲೆ ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಸರ್, ಅದು ಸರ್, ನನ್ನ ತಮ್ಮನನ್ನು ಏಕೆ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತಿರುವಿರಿ? ನೋಡಿ, ಇವನು ಯಾಕೆಂದರೆ ಇವನು ನಿಮ್ಮ ಹೆಂಡತಿ ಸುಶೀಲಾಳನ್ನು ಕೊಲೆ ಮಾಡಿದ್ದಾನೆ ಎಂದು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ನನ್ನ ತಾಯಿಯನ್ನು ಕೊಲೆ ಮಾಡಿಲ್ಲ. ಸರ್, ಯಾರು ಹೇಳಿದರು ನನ್ನ ತಮ್ಮನನ್ನು ಸುಶೀಲಾಳನ್ನು ಕೊಲೆ ಮಾಡಿದ್ದಾನೆ ಅಂತ? ನಾನೇ ಪ್ರತ್ಯಕ್ಷವಾಗಿ ಇದಕ್ಕೆಲ್ಲ ರಾಜವರ್ಧನೆ ಕಾರಣ ಅಂತ ಹೇಳಿಕೆ ಕೊಟ್ಟ ಮೇಲೂ ನನ್ನ ತಮ್ಮನೇ ತಪ್ಪಿತಸ್ಥ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ನೀವೇ ಹೇಳಿ ಸರ್. ನೋಡಿ ಮಿಸ್ಟರ್ ಸತ್ಯದೇವ, ನಿಮಗೂ ಆ ರಾಜವರ್ಧನ್ಗೂ ಆಸ್ತಿಯ ವಿಚಾರದಲ್ಲಿ ಜಗಳವಿದೆ ಎಂದು ನೀವು ಸುಳ್ಳು ಸುದ್ದಿ ಹೇಳಿದ್ದೀರಿ ಎಂದು ನಮ್ಮ ಮೇಲಧಿಕಾರಿಗಳು ಹೇಳಿದ್ದಾರೆ. ಅದಕ್ಕಾಗಿ ಅದು ಅಲ್ಲದೆ ನಿಮ್ಮ ಹೆಂಡತಿಗೂ ಈ ಪರಶುರಾಮನಿಗೂ ಮೊದಲಿನಿಂದ ಅಕ್ರಮ ಸಂಬಂಧವಿದೆ ಎನ್ನುವುದು ನಿಮಗೆ ಗೊತ್ತಾಯಿತು. ಅದು ಗೊತ್ತಾದಾಗ ನಿಮ್ಮನ್ನು ಕೊಲೆ ಮಾಡಬೇಕೆಂದು ಬಲವಾಗಿ ನಿಮ್ಮ ತಲೆಗೆ ಹೊಡೆದಾಗ ನೀವು ಪ್ರಜ್ಞೆ ತಪ್ಪಿ ಬಿದ್ದಿರಿ. ನೀವು ಸತ್ತು ಹೋದಿರಿ ಎಂದು ನಿಮ್ಮ ಹೆಂಡತಿ ಇವನ ಮೇಲೆ ತಿರುಗಿ ಬಿದ್ದಾಗ ಅವಳಿಂದ ನನಗೆ ಶಿಕ್ಷೆ ಆಗುತ್ತದೆ ಎಂದು ತಿಳಿದು ಅವಳನ್ನು ಕೊಲೆ ಮಾಡಿಬಿಟ್ಟ. ಅಷ್ಟೇ ಏಕೆ, ಅದೃಷ್ಟವಶ ನೀವು ಮತ್ತೆ ಬದುಕಿದ್ದೀರಿ. ನೋಡಿ, ನಾನು ಇಲ್ಲಿಯವರೆಗೂ ಹೇಳಿದ್ದಕ್ಕೂ ಸಾಕ್ಷಿ, ವಿಡಿಯೋ ಮತ್ತು ಡಾಕ್ಟರ್ ರಿಪೋರ್ಟ್ಸ್ ಇಲ್ಲಿದೆ ನೋಡಿ. ಅರ್ಜುನ, ಯಾವನೋ ಒಬ್ಬ ಹಾದರಕ್ಕೆ ಹುಟ್ಟಿದ ಮಗನ ಮಾತು ಕೇಳಿ ಪವಿತ್ರವಾದ ತಾಯಿ ಮಗನ ಸಂಬಂಧಕ್ಕೆ ಹಾದರದ ಪಟ್ಟ ಕಟ್ಟುತ್ತಿರುವ ಕೊಂಡಿ ಯಾವನೇ ಆಗಿರಲಿ, ಅವನನ್ನು ದರದರನೆ ಎಳೆದು ತಂದು ಅವನ ನರನಾಡಿಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಅದೇ ರಕ್ತದಿಂದ ನನ್ನ ತಾಯಿಯ ಸಮಾಧಿಗೆ ರಕ್ತದ ಅಭಿಷೇಕನ ಮಾಡುತ್ತಿದ್ದರೆ ನನ್ನ ಹೆಸರು ವೀರ ಪರಶುರಾಮನೇ ಅಲ್ಲ. ನೋಡು ಪರಶುರಾಮ, ನಮಗೆ ಸಾಕ್ಷಿಗಳೇ ಮುಖ್ಯ. ಎಲ್ಲ ಸಾಕ್ಷಿಗಳು ನಿನ್ನ ವಿರುದ್ಧವಾಗಿರುವಾಗ ನಾನು ನಿನ್ನನ್ನು ಕರೆದುಕೊಂಡು ಹೋಗಲೇಬೇಕು. ಅಂದರೆ ಇಂಥ ಸಾಕ್ಷಿಗಳು ಸಿದ್ಧವಾಗಲಿ ಅಂತ ಇಲ್ಲಿವರೆಗೂ ಕಾದು ಕುಳಿತಿದ್ದೀಯಾ ಅರ್ಜುನ? ಕಾದು ಕುಳಿತಿದ್ದೀಯಾ? ನೋಡಿ ಸತ್ಯದೇವ ಅವರೇ, ಕೊಲೆಯಾದ ಮರುಕ್ಷಣವೇ ಎಲ್ಲ ಸಾಕ್ಷಿಗಳು ನಮ್ಮ ಡಿಪಾರ್ಟ್ಮೆಂಟ್ ಕೈ ಸೇರಿದವು. ಆದರೆ ನನ್ನ ಅಕ್ಕ ಅಂದರೆ ನಿಮ್ಮ ಹೆಂಡತಿ ಸುಶೀಲಾ ಹಾಗೂ ತೀರಿಕೊಂಡಾಗ ಆಸ್ಪತ್ರೆಯಲ್ಲಿ ನಿಮ್ಮನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಅಂತ ಮಾನವೀಯತೆಯ ದೃಷ್ಟಿಯಿಂದ ನಾನೇ ಒಂದು ವಾರ ತಡೆದೆ. ಆದರೆ ಇವಾಗ ಏನು ಮಾಡೋದು? ನಮ್ಮ ಮೇಲಧಿಕಾರಿಗಳಿಂದ ನನಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ವಿಧಿ ಇಲ್ಲದೆ ನಾನು ಇವರನ್ನು ಬಂಧಿಸಿಕೊಂಡು ಹೋಗಲೇಬೇಕು. ಬೇಡ ಅರ್ಜುನ, ಬೇಡ. ಯಾರ್ದ ಒತ್ತಡಕ್ಕೆ ಮಣಿದು ದುಡುಕಬೇಡ. ನನ್ನ ತಮ್ಮ ಅಪರಾಧಿ ಅಲ್ಲ. ಯಾರೋ ಕೊಟ್ಟ ಸುಳ್ಳು ಸಾಕ್ಷಿಗಳನ್ನು ನಂಬಿಕೊಂಡು ಆತ್ಮವಂಚನೆ ಮಾಡಿಕೊಳ್ಳಬೇಡ. ನನ್ನ ಮನೆತನದ ಮಾನವನ್ನು ಉಳಿಸಿ ಪುಣ್ಯ ಕಟ್ಟಿಕೋ. ನ್ಯಾಯಕ್ಕಾಗಿ ಮನೆತನದ ಹಾದಿ ಹಿಡಿದ ನನ್ನ ಮನೆತನವನ್ನು ಬೀದಿಗೆ ತಂದು ನಿಲ್ಲಿಸಿ ನೋಡುಗರ ಕಣ್ಣಲ್ಲಿ ಅಪಹಾಸ್ಯದ ನಗು ಬರುವಂತೆ ಮಾಡಬೇಡ.
ನೀನು ನನ್ನ ಮನೆಯ ಬಂಧುವಲ್ಲ, ನನ್ನ ಪಾಲಿನ ಆಪ್ತ ರಕ್ಷಕ ಅಂತ ಕೇಳಿಕೊಳ್ಳುತ್ತೇನೆ. ನನ್ನ ತಮ್ಮನನ್ನು ಈ ಅಪವಾದದಲ್ಲಿ ಕಾಪಾಡು ಅರ್ಜುನ, ಕಾಪಾಡು. ನಿನಗೆ ಕೈ ಮುಗಿದು ಕಾಲಿಗೆ ಇರುತ್ತಾನೆ. ನೋಡಿ ಸತ್ಯದೇವ ಅವರೇ, ನ್ಯಾಯಕ್ಕಾಗಿ ಸಿಡಿದು ಹೇಳುವಂತ ಆಶೀರ್ವಾದ ಮಾಡಿದ ನೀವೇ ಇಂದು ಸ್ವಾರ್ಥಕ್ಕಾಗಿ ಕೇಳಿಕೊಳ್ಳುವುದೇ? ನೋಡಿ, ಪರಶುರಾಮ ನಿಜವಾಗಲು ನಿರಪರಾಧಿ ಆಗಿದ್ದರೆ ದೋಷ ಮುಕ್ತನಾಗಿ ಬರುತ್ತಾನೆ. ಅದಕ್ಕಾಗಿ ಈಗ ನಾನು ಅವನನ್ನು ಬಂಧಿಸಿಕೊಂಡು ಹೋಗಲೇಬೇಕು. ಅರ್ಜುನ, ನ್ಯಾಯ ಕಾಪಾಡಬೇಕಾಗಿರುವ ನೀನೇ ನ್ಯಾಯವನ್ನು ಸರಿಯಾಗಿ ವಿಚಾರ ಮಾಡದೆ ದುಡುಕುತ್ತಿರುವೆ. ಸತ್ಯ, ಧರ್ಮ, ನ್ಯಾಯ, ನೀತಿಯನ್ನು ಸರಿಯಾಗಿ ಆಲೋಚಿಸದೆ ಒಬ್ಬ ನಿರಪರಾಧಿಯ ಕೈಗೆ ಬೇಡಿ ಹಾಕುತ್ತಿರುವುದು ನ್ಯಾಯದ ಕಣ್ಣಿಗೆ ಬಟ್ಟೆ ಕಟ್ಟಿದಂತಾಗಿದೆ. ನೀನೊಬ್ಬ ಕಾನೂನಿನ ಪರಿಪಾಲಕನಾಗಿ ಅನ್ಯಾಯದ ಹಾದಿಯನ್ನು ಪ್ರಚೋದಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಆದರೆ ನಾನು ತಪ್ಪಿತಸ್ಥನಲ್ಲ. ಇಂದಲ್ಲ ನಾಳೆ ಅನ್ಯಾಯದಿಂದ ನನ್ನ ಕೈಗೆ ಬೇಡಿ ಹಾಕುತ್ತಿರುವ ನಿಮ್ಮ ಕಾನೂನಿಗೆ ಇಡೀ ಸಮಾಜವೇ ಬಹಿಷ್ಕಾರ ಹಾಕುತ್ತದೆ. ಈ ಮಾತು ಮಾತ್ರ ನಿನಗೆ ನೆನಪಿನಲ್ಲಿರಲಿ. ಹಣ ನೀನು ಚಿಂತಿಸದಿರು. ಈ ನಿನ್ನ ತಮ್ಮನ ಮೇಲಿರುವ ನಂಬಿಕೆಯನ್ನು ಕಳೆದುಕೊಳ್ಳದಿರು. ಈಗ ನೀನು ಎಂತಹ ಮಹತ್ತರವಾದ ಘಟ್ಟದಲ್ಲಿ ನಿಂತಿರುವೆ ಎಂದು ನನಗೆ ಅರ್ಥವಾಗುತ್ತದೆ. ಹಾಲೆರೆದು ಸಾಕಿದ ಹಾವಿನಂತೆ ಈ ಅರ್ಜುನ ನಿನ್ನ ತಮ್ಮನ ಕೈಗೆ ಬೇಡಿ ಹಾಕಿದನೆಂದು ಜಿಗುಪ್ಸೆಗೊಂಡು ನಿರ್ಜೀವ ಶವವಾಗಬೇಡಣ್ಣ. ಕಾನೂನು ಇರುವುದು ನಿರಪರಾಧಿಗಳಿಗೆ ಶಿಕ್ಷೆ ಕೊಡುವುದಕ್ಕೆ. ಅಪರಾಧಿಗಳಿಗೆ ಶಿಕ್ಷೆ ಆಗೇ ಆಗುತ್ತದೆ. ನನ್ನ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ನೀನು ಧೈರ್ಯವಾಗಿರಣ್ಣ. ನನಗೆ ಶಿಕ್ಷೆ ಕೊಡುವ ಕಾರ್ಗ ತಲೆ ಕೋಣೆಯಲ್ಲಿಯೇ ನ್ಯಾಯ ಹುಡುಕಿಕೊಂಡು ನಿನ್ನ ಮುಂದೆ ಬರುತ್ತೇನೆ. ನೀನು ಧೈರ್ಯವಾಗಿರಣ್ಣ, ನೀನು ಧೈರ್ಯವಾಗಿರು. ನೋಡಿ, ನಿಮ್ಮ ವಿಚಾರಗಳಿಗೆ ನನಗೆ ಇವಾಗ ಸಮಯವಿಲ್ಲ. ನಾನು ನಿಮ್ಮನ್ನು ಬಂಧಿಸಿ ಈಗ ಕಾನೂನಿಗೆ ಒಪ್ಪಿಸಲೇಬೇಕು. ಯು ಆರ್ ಅಂಡರ್ ಅರೆಸ್ಟ್ ಪರಶುರಾಮ್. ಧರ್ಮಕ್ಕೆ ತೊಡಸಿದ ಈ ಸಂಕೋಲೆ ಇದು ಯಾರ ಪಾಲಿನ ವಿಧಿ ಲೀಲೆ? ಇದು ಯಾರ ಪಾಲಿನ ವಿಧಿ ಲೀಲೆ? ತಾಯಿ ನುಡಿ ಪಾಲಿಸಿ ಸೋದರನ ಸಲವಿದೆ. ತಾಯಿ ನುಡಿಯ ಪಾಲಿಸಿ ಸೋದರನ ಸಲವಿದೆ. ಯಾರ ಮಾಡಿ ತಪ್ಪಿಗೆ ಯಾರಿಗೆ ಶಿಕ್ಷೆ? ಯಾರಿಗೆ ಶಿಕ್ಷೆ? ತಾಯಿ ನುಡಿ ಪಾಲಿಸಿ ಸೋದರನ ಸಲವಿದೆ. ತಾಯಿ ಕೊಂದರ ಅನ್ನು ಪ್ರೀತಿಗಾಗಿ ಪ್ರಾಣ ಕೊಟ್ಟ ತಾಯಿ. ಎತ್ತ ತಾಯಿ ಕೊಂದನನ್ನು ಅಪಮಾನ ಪರಿಸಿದೆ. ಯಾರ ಮಾಡಿ ಶಿಕ್ಷೆಗೆ ಧರ್ಮವೆಂದು ಹೇಳಿರಿ. ದ್ವೇಷ ಎಂಬ ಸಾಗಿದೆ ತಾಯಿ
ಅಯ್ಯೋ ದುರ್ವಿಧಿಯೇ, ಏನಿದು ಈ ನಿನ್ನ ಆಟ? ತಾಯಿ ಮಕ್ಕಳ ಅನ್ಯೋನ್ಯವಾದ ಸಂಬಂಧಕ್ಕೆ ಆಧಾರದ ಪಟ್ಟವೇ? ತಾಯಿ ಮಕ್ಕಳಿಗೆ ಅಕ್ರಮ ಸಂಬಂಧವನ್ನು ಕಟ್ಟುವಷ್ಟು ಕೆಟ್ಟು ಹೋಯಿತೆ ಈ ಮೂರ್ಖ ಸಮಾಜ. ನನ್ನ ಸುಶೀಲ ಯಾವ ತಪ್ಪು ಮಾಡಿದ್ದಾಳೆಂದು ಅವಳಿಗೆ ಇಂಥ ಶಿಕ್ಷೆ ಕೊಟ್ಟೆ ತಂದೆ, ಕೊಟ್ಟೆ. ಇನ್ನು ಮೇಲೆ ಯಾರಿಗಾಗಿ ಬದುಕಲಿ, ಹೇದಕ್ಕಾಗಿ ಬದುಕಲಿ, ಯಾರಿಗಾಗಿ ಬದುಕಲಿ, ಏತಕ್ಕಾಗಿ ಬಾಳಲಿ, ಏತಕ್ಕಾಗಿ ಬಾಳಲಿ ಇದ್ದೊಬ್ಬ ತಮ್ಮ ಜೈಲು ಸೇರಿದ. ನನ್ನ ಮನೆಯ ಭಾಗ್ಯ ಜ್ಯೋತಿ ಅಂತಿದ್ದ ನನ್ನ ಹೆಂಡತಿ ಸತ್ತು ಹೋದಳು. ಅಂದ ಮೇಲೆ ನಾನು ಇನ್ನು ಇದ್ದರೇನು ಹೋದರೇನು? ಇಲ್ಲ, ಈ ನನ್ನ ಈ ಜೀವನೇ ಬೇಕಾಗಿಲ್ಲ, ಇನ್ನು ಬಂದೆ ಬೇಕಾಗಿಲ್ಲ. ತಂದೆ ಭಾರತೇಶ, ಈಗಲಾದರೂ ನೋಡಿ ನಿನ್ನ ಮನಸ್ಸಿಗೆ ತೃಪ್ತಿ ಆಯಿತೆ, ನಿನಗೆ ತೃಪ್ತಿ ಆಯಿತೆ. ಕೋಟಿ ಕೊಟ್ಟರು ಸಿಗಲಾರದು ಸವಿ ಜೇನಿನಂತ ಅಮೃತಕ್ಕೆ ಸರಿ ಸಮಾನ ಯಾವುದಿದೆ? ಎಂದು ಅವಳನ್ನು ಕಂಡೆ, ಅಂದೇ ಅವಳ ರೂಪ ಲಾವಣ್ಯದ ಪ್ರತಿಬಿಂಬ ನನ್ನ ಕಣ್ಣು ಮುಂದೆ ನಿಂತು ನನ್ನ ಹುಚ್ಚನಾಗಿ ಮಾಡಿದೆ ಎಂದಾಗ ಇಂದು ಅವಳ ಶೀಲ ನನಗೆ ನೈವೇದ್ಯ. ಕಾಮಿನ ಬಿಲ್ಲಿನಂತೆ ಸೊಂಟ ಬಳುಕಿಸಿಕೊಂಡು ಮತ್ತೆ ಬರಬಾರದೆ ಈ ಅಗ್ನಿರಾಜನ ಕಣ್ಮುಂದೆ. ಹಲೋ ಮಿಸ್ಟರ್, ದಾರಿಯಲ್ಲಿ ನಿಂತುಕೊಂಡು ಕನಸು ಕಾಣ್ತಿರುವಿರೇನು? ಯಾರದು? ಸ್ವಪ್ನ ಲೋಕದ ಸುಂದರಿ, ಬಾ ತರುಣೇ ಬಾ, ನಿನ್ನದೇ ಕನಸು ಕಾಣ್ತಾ ಇದೆ. ಏ ಮಿಸ್ಟರ್, ನಾನು ನಿನಗೆ ಮರ್ಯಾದೆ ಕೊಟ್ಟು ಮಾತನಾಡಿದ್ರೆ ಗಂಡು ಗೋಳಿಯಂತೆ ಗುಟ್ರು ಹಾಕುತ್ತಿರುವೇನೋ? ಯಾವಳೋ ಒಬ್ಬಳು ಇವಳು ದಾರಿ ತಪ್ಪಿ ಬಂದಿದ್ದಾಳೆ ಅಂತ ತಿಳಿದುಕೊಂಡು ಜಾಸ್ತಿ ಆವಾಜ್ ಬಿಡಬೇಡ. ದಾರಿ ತಪ್ಪಿ ಬಂದಿರುವೆ ಎಂದು ನಾನು ತಿಳಿದುಕೊಂಡಿರುವೆ, ಆದರೆ ಸರಿಯಾದ ದಾರಿಗೆ ಬಂದಿರುವೆ. ಲೇ ಹುಡುಗಿ, ಎಲ್ಲೋ ಕೊಬ್ಬಿದ ಗೂಳಿ, ಇವಳು ಕೂಸಲ್ವೋ? ಮನಸ್ಸು ಮಾಡಿದ್ರೆ ಕೂಸನಿ ಎತ್ತಿ ಆಡಿಸೋ ಪೀಸು. ಸರಿಯಾಗಿ ಡೈಲಾಗ್ ಹೊಡೆಯೋದಕ್ಕೆ ಬರೋದಿಲ್ವಲ್ಲೋ ಮರಿ ನಿನಗೆ? ಶಬಾಷ್, ಗರತಿ ಹೆಣ್ಣು ಅಂತ ಈ ಕಲಿಗಾಲದಲ್ಲಿ ಗಂಡದಿ ಹೆಣ್ಣೆಂದರೆ ನೀನೇ. ಯಾಕೆ ಲವಿ, ಇನ್ನು ಯಾವನು ಕೈ ಹಾಕಿಲ್ವಾ? ಏ ಲೋಫರ್, ಕಂಡವರು ಕೈ ಹಾಕುವುದಕ್ಕೆ
ಅಡ್ರೆಸ್ ಇಲ್ಲದೆ ಮುನ್ಸಿಪಾಲ್ಟಿ ಗಟಾರ ಮೇಲೆ ನಿಂತಿರುವ ಹೆಣ್ಣು ನಾನಲ್ಲ. ಕಂಡವರು ಕೈ ಮಾಡಿದ ತಕ್ಷಣ ನಿಲ್ಲಿಸೋದಕ್ಕೆ ನಾನೇನೋ ಬೋರ್ಡ್ ಇಲ್ಲದ ಬಸ್ ಅಲ್ಲ. ಸುಮ್ಮನೆ ದಾರಿ ಬಿಡೋ. ಲೋಪ ಎಷ್ಟು ಅವಸರ ಏಕೆ ಮಾಡ್ತೀಯಾ? ಮುನ್ಸಿಪಾಲ್ಟಿಯ ಗಟಾರ ಮೇಲೆ ನಿಲ್ಲದಿದ್ದರು ಗಸ್ತಿ ಹೊಡೆಯುವ ಗಟಾರ ದಂಡಿ ಮೇಲೆ ನಿಂತುವ ನಿನ್ನಂತ ಎಷ್ಟು ಹೆಣ್ಣುಗಳನ್ನು ನೋಡಿಲ್ಲ ಈ ಅಗ್ನಿ ರಾಜ. ಅಂದ್ರಿ ನಿರ್ಜನವಾಗಿ ಸಿಕ್ಕ ತಕ್ಷಣ ರೇಟ್ ಕುದುರಿಸ್ಕೊಂಡು ಲಾಡ್ಜಿಗೆ ರೂಮಿಗೆ ಬರೋ ಹೆಣ್ಣು ನಾನಲ್ಲ. ನಿಮ್ಮಂಥವ್ರಿಗಾಗಿ ದಿನನಿತ್ಯ 10 ಸಲ ಫೇರ್ ಅಂಡ್ ಲವ್ಲಿ ಹಚ್ಚಿಕೊಂಡು 40 ವರ್ಷದ ಮುದುಕಿಯರಾದರೂ ಕೂಡ 16 ವರ್ಷದ ಹುಡುಗಿಯರ ಹಾಗೆ ನಿಮಿಷಕ್ಕೊಮ್ಮೆ ಡ್ರೆಸ್ ಬದಲಾಯಿಸೋ ಲಲ್ಲಾಡ ಗಿತ್ತಿಯರು ಕಾಯಬೇಕಾದ ಕಾಯದಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಅಲ್ಲಿಗೆ ಹೋಗೋ ಲೋಫರ್. ಮೃತನ ಜಡಿಯ ಅಡಿಯ ಮುಡಿದ ಧೂಳದ ಹೂವಾಗಿ ಬಾಡಿ ಹೋಗೋದಕ್ಕಿಂತ ಕುಣಿದಾಡುವ ನಲ್ಲನನ್ನು ಕೂಡಿಕೊಂಡು ಬಾಳಬಾರದೆ ಆನಂದದಿಂದ. ಏಯ್, ನಾನು ಮಿಡಿ ಹಾಕೋದು ಮೈ ಕಾನ್ಲಿ ಅಂತ ಅಲ್ಲ, ನನಗಿಷ್ಟ ಬಂದಂತೆ ಎಂಜಾಯ್ ಮಾಡೋದಕ್ಕೆ. ಯಾಕೆ ನಾವು ಬಟ್ಟೆ ಹಾಕಿಕೊಳ್ಳೋದಕ್ಕೂ ನಿಮ್ಮ ಪರ್ಮಿಷನ್ ತೆಗೆದುಕೊಳ್ಬೇಕಾ? ಗಂಡಸ್ತನ ಇದೆ ಅಂತ ಕಂಡ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಲು ಬಂದ್ರೆ ಎಂದಿಗೆ ಬಗ್ಗುವುದಿಲ್ಲ ಈ ಸೌಜನ್ಯ. ಸೌಜನ್ಯ ಹೆಸರು ಸೌಜನ್ಯ, ಮಾಡುತ್ತಿರುವುದು ದೌರ್ಜನ್ಯ. ಏ ಸೌಜನ್ಯ, ನೀಟಾಗಿ ಕಾಮನ ಬಿಲ್ಲಲಿ ಯೋತರ ಬಣ್ಣವಿದ್ದರೆ ನಿನ್ನ ಮುಖದಲ್ಲಿ 1000 ಬಣ್ಣಗಳಿವೆ. ಬಾರೇ ನನ್ನ ಅರಗಿಳಿ. ಈ ನನ್ನ ಮಗ ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಕಾಣುತ್ತೆ. ಹೇಗಾದ್ರೂ ಮಾಡಿ ನಾನಿಲ್ಲಿಂದ ಪಾರಾಗ್ಲೇಬೇಕು. ಬಾರೇ ಬಾ, ನನ್ನ ಮಂತದ ರಾಣಿಗೆ ನೀ ಬಾ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಚುಮು ಚುಮು ಚಳಿಯಲಿ ರಶ್ಮಿಯಲಿ ನೀರ ನೀರ ಮಿಂಚುವೆ ಜ್ಞಾನವೇ, ನೀರ ನೀರ ಮಿಂಚುವೆ ನೀರತಿಯ ನೋಮವೇ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ.
ಜೀವನ ಭವ್ಯ ರಸಮಯ ಗಳಿಗೆಯಲ್ಲಿ ಈ ಆಶಾಲತೆಯಲ್ಲಿ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಯಾವನ ನೀನು? ನನ್ನ ಮನೆಗೆ ಅತಿಥಿಯಾಗಿ ಬಂದ ಹೆಣ್ಣನ್ನು ಕೈ ಹಿಡಿದು ನಡು ಬೀದಿಯಲ್ಲಿ ಆಟ ಆಡಿಸುತ್ತಿರುವ ಅವಿವೇಕಿ ನನ್ನ ಮಗ. ಕೈಗೆ ಸಿಕ್ಕ ಹೆಣ್ಣನ್ನು ಮಜಾ ಮಾಡಲು ಬಂದ ಇವನು ಭೂಪತಿ. ಭೂಪತಿ? ನೀನ್ಯಾವ ಭೂಪತಿ? ನನ್ನ ಮನೆಯಲ್ಲಿ ನಿಂತು ನನಗೆ ಏಕವಚನದಲ್ಲಿ ಮಾತನಾಡುವ ನೀನು ಭೂಪತಿಯ? ನೀನು ನನ್ನ ಕೈಯಲ್ಲಿ ಸಿಕ್ಕುವಾಗ ಬಿಡಲೇ ಕೋತಿ. ಮರ್ಯಾದೆಯಿಂದ ಹೆಣ್ಣನ್ನು ಕೈ ಬಿಟ್ಟು ಮೊದಲು ಕಳಿಸಿಕೋ ಇಲ್ಲಿಂದ. ಇಲ್ಲದಿದ್ದರೆ ನಿಂತ ಜಾಗದಲ್ಲಿ ಹೂತು ಹಾಕಿಬಿಟ್ಟೆನು ಮಗನೇ. ಏ ರಾಜವರ್ಧನ, ನಿಂತ ನೆಲದಲ್ಲಿ ಹೊತ್ತು ಹಾಕಲು ನಾವೇನು ಹಂದಿ ಮರಿಗಳಲ್ಲ. ನಿನ್ನಂತ ಬಗಲುವ ನಾಯಿಗಳನ್ನು ನರಕ್ಕಿತ್ತು ಅದೇ ನಾಯಿಗಳಿಗೆ ಹಾಕುವ ನಾನು ಹೆಬ್ಬುಲಿ. ಹುಲಿ? ಹೆಬ್ಬುಲಿ? ಈ ರಾಜ್ಯವರ್ಧನ ನೆಲದಲ್ಲಿ ನಿಂತು ಮಾತನಾಡುವ ನೀನು ಹೆಬ್ಬುಲಿಯ? ಲೇ, ನನ್ನ ಮನೆಗೆ ಅತಿಥಿಯಾಗಿ ಬಂದ ಹೆಣ್ಣಿನ ತಂಟೆಗೆ ಯಾವನೇ ಬಂದರು ಯತ್ನದ ಕೊಂಡದಲ್ಲಿ ಕೊಣಿದು ರುದ್ರ ತಾಂಡವ ಆಡುವ ಶಿವನೂ ಕೂಡ ಅಲ್ಲೋಲ ಕಲ್ಲೋಲ ಆಗುವಂತ ಸನ್ನಿವೇಶವನ್ನು ಸೃಷ್ಟಿಸಬೇಕಾದಿತ್ತು. ಎತ್ತರ ಮಗನೇ, ಎತ್ತರ! ಲೇ ರಾಜವರ್ಧನ, ಈಗ ಹೋಗುತ್ತೇನೆ, ಮುಂದೆ ನಾನು ಬಿಡುವುದಿಲ್ಲ. ಸೌಜನ್ಯ, ನೀನು ಇಲ್ಲಿಗೆ ಬಂದ ತಕ್ಷಣ ಫೋನ್ ಮಾಡಕ್ಕಾಗಲಿಲ್ವಾ? ಸಾರಿ ಸರ್, ಬಸ್ ಸ್ಟಾಪಲ್ಲಿ ಫೋನ್ ಮಿಸ್ ಆಯಿತು. ಅದರಲ್ಲಿ ಆ ಲೋಫರ್ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸೋದನ್ನು ಬಿಟ್ಟು ಸೂಟ್ ಕೇಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಇದು ಸರಿನಾ? ನೋಡು ಸೌಜನ್ಯ, ನಿನಗೆ ನಮ್ಮ ಲಾಯರ್, ಐ ಮೀನ್ ನಿಮ್ಮ ಬಾಸ್ ಮೊನ್ನೆ ಫೋನಿನಲ್ಲಿ ಹೇಳಲಿಲ್ಲವೇನು? ಆ ಸತ್ಯದೇವನ ಆಸ್ತಿ ನಮ್ಮ ಕೈವಶವಾಗಬೇಕಾದರೆ ಆ ಸತ್ಯದೇವ ಮತ್ತು ಅವನ ತಮ್ಮ ಪರಶುರಾಮ ಚಿಕ್ಕವರಿದ್ದಾಗ ಊರ ಜಾತ್ರೆಯಲ್ಲಿ ಅವರ ಜೊತೆಯಲ್ಲಿದ್ದ ಇನ್ನೊಬ್ಬ ಸಹೋದರ ಕಳುವಾಗಿದ್ದಾನಂತ. ಆ ಮೂರನೇ ವ್ಯಕ್ತಿ ಈ ಬಿಕಾರಿ ನನ್ನ ಮಗ ಅಂತ ಹೇಳಿ ನಾವು ಸಟ್ ಮಾಡಬೇಕು. ಕೋರ್ಟಿನಿಂದ ಸ್ಟೇ ತಂದ್ರೂ ಕೂಡ ಆ ಸತ್ಯ ಹಾಗೂ ಪರಶುರಾಮ ನಮ್ಮ ದಾರಿಗೆ ಬರುತ್ತಿಲ್ಲ ಅಂದಮೇಲೆ ಅದನ್ನೆಲ್ಲ ಇಟ್ಟುಕೊಂಡು ಏನ್ ಮಾಡ್ತೀರಾ? ಅದೇ ಸಸ್ಪೆನ್ಸ್. ಗೂಳಿಯಂತೆ ತಿರುಗುತ್ತಿರುವ ಈ ಬಿಕಾರಿ ನನ್ನ ಮಗನ್ನ ಆ ಸತ್ಯದೇವನ ಮನೆಗೆ ಕಳಿಸಿ ಅವನ ಬಾಯಿ ಮುತ್ತುವ ಸ್ಕೆಚ್ ನನ್ನಲ್ಲಿದೆ. ಹಾ ಇರಲಿ ಬಿಡು, ಈಗ ನಾವು ಮನೆಗೆ ಹೋಗೋಣವಾ? ಸರಿ, ನನಗೆ ಉಳಿದುಕೊಳ್ಳೋದಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಿದ್ದೀರಾ? ಹುಚ್ಚಿ, ಅಲ್ಲಿ ಇಲ್ಲಿ ಉಳಿದುಕೊಳ್ಳಿಕ್ಕೆ ನಿನಗೇನಾಗಿದೆ? ಅರಮನೆ ಅಂತಿರುವ ನನ್ನ ಮನೆ ಇಲ್ಲವೇನು? ಅಲ್ಲಿ ನೀನು ಮಹಾರಾಣಿಯಾಗಿ ಇರಬಹುದು. ರಾಣಿಯಾಗಿ ನಾನಿರೋದಕ್ಕೆ ಓಕೆ, ನನಗೆ ಜೋಡಿಯಾಗಿ ಮಹಾರಾಜ ಬೇಕಲ್ವಾ? ಆ ಮಹಾರಾಜನ ಸ್ಥಾನ ತುಂಬಲು ನಾನೆಲ್ಲವೇ? ಗೊತ್ತು, ನೀವು ಲಾಯರ್ ಆಫೀಸಿಗೆ ಮೊದಲೇ ಸಲ ಬಂದಾಗ ಕಳ್ಳ ನೋಟದಲ್ಲಿ ನಾನು ನೋಡಿದಾಗಲೇ ಗೊತ್ತಾಗಿದೆ ನಾನಂದ್ರೆ ನಿಮಗೆ ತುಂಬಾ ಇಷ್ಟ ಅಂತ. ಯಾಕೆ? ನಾನಂದ್ರೆ ನಿನ್ಗೆ ಇಷ್ಟ ಇಲ್ವಾ? ಆಲೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ? ಜಸ್ಟ್ ಮಾತಲ್ಲೇ ಮೈ ಮರೆಯಬಹುದಲ್ಲ ಸೌಜನ್ಯ? ಆಯ್ತು ರಜ್ಜ. ಓಂ ಪ್ರೇಮಿಯೇ ಬಾ ಪ್ರೇಮಿಯೇ, ಓಂ ಪ್ರೇಮಿಯೇ ಐ ಲವ್ ಯು,
ಮಿನುಗಿದರು ಆಕಾಶವು ಬೆಳಗಬಲ್ಲದೆ ಚಂದ್ರನಿಲ್ಲದೆ ಯಾರ ನಗೆಯ ಕಂಡರು ನಿನ್ನ ನಗೆಯ ಹುಡುಕಾಟ ನನ್ನ ಕಣ್ಣಲ್ಲಿ ನಿನ್ನ ಬಿಂಬವೇ ನನ್ನ ನೆರಳಲ್ಲಿ ನಿನ್ನದೇ ಛಾಯೆ ಏನಿದು ಮಾಯೆ ಏನಿದು ಮಾಯೆ ಹೃದಯ ಒಂದು ದೇಗುಲ ಪ್ರೀತಿಯೇ ದೇವರು ಹೃದಯ ಒಂದು ದೇಗುಲ ಪ್ರೀತಿಯೇ ದೇವರು ಕಾಯವ ಚಮನಸ ಆರಾಧಿಸು ಕಾಯವ ಚಮನಸ ಆರಾಧಿಸು ಓ ಪ್ರೇಮಿಯೇ ಓ ಪ್ರೇಮಿಯೇ Oh baby, I love you, la la la, la la la, la la. ಸೌಜನ್ಯ, ನೀನು ಒಂದು 5 ನಿಮಿಷ ಇಲ್ಲಿ ನಿಂತಿರು. ನನಗೆ ಒಂದು ಮುಖ್ಯವಾದ ಕೆಲಸವಿದೆ. ನಮ್ಮ ಡ್ರೈವರ್ ಹೇಳಿ ಕಾರ್ ಕಳಿಸುತ್ತೇನೆ. ನಾನೀಗ ಬರ್ತೀನಿ. ಮತ್ತೆ ಆ ಪಾಪಿ ಏನಾದರೂ ಬಂದ್ರಿ? ಈ ಪುಂಡನ ವಿಷಯ ತಿಳಿದ ಮೇಲೆ ನಿನ್ನ ತಂಟೆಗೆ ಯಾವ ಭಿಕಾರಿ ನನ್ನ ಮಗನು ಬರೋದಿಲ್ಲ. ನೀನೇನು ಚಿಂತೆ ಮಾಡಬೇಡ. ಸುಮ್ಮನೆ ಒಂದು 5 ನಿಮಿಷ ನೀನು ಎಲ್ಲೇ ನಿಂತಿರು. ಕಾರ್ ಬರುತ್ತೆ, ನಾನು ಬರ್ತೀನಿ. ಚಿಂತೆ ಮಾಡಬೇಕಾಗಿರೋದು ನಾನಲ್ಲ ಮಿಸ್ಟರ್ ರಾಜ್ಯವರ್ಧನ್, ಅದು ನೀನು. ಈ ಮಾಯದ ಹೆಣ್ಣು ಬಂದಿರೋ ಅಸಲಿ ವಿಚಾರ ನಿನಗೆ ಗೊತ್ತಾದ್ರೆ ನಿನ್ನ ಗುಂಡಿಗೆ ಉಸಿರೇ ನಿಂತು ಹೋಗುತ್ತದೆ. ಅದೆಲ್ಲ ತಿಳಿಯದೆ ಹೆಣ್ಣನ್ನು ನೋಡಿ ಮಂಗನಂತೆ ಆಡುತ್ತಿರುವೆ ಅಲ್ಲ. ನಿನ್ನ ಮನೆಗೆ ಕಾಲಿಟ್ಟರು ಈ ಹೆಣ್ಣಿನಿಂದಲೇ ನಿನ್ನ ಮನೆ ಮಸನವಾಗುವುದು ಖಂಡಿತ. ಆದ್ರೆ ನಾನು ಪರಶುರಾಮ್ ನೋಡಿದ್ರೆ ಅನ್ಯಾಯವಾಗಿ ಜೈಲು ಪಾಲಾಗಿ ಹೋದ. ಈ ಸಮಯದಲ್ಲಿ ನನ್ನ ಪರಶುರಾಮ್ ಇದ್ದಿದ್ದೆ ಆದ್ರೆ ಈ ಯಾವುದೇ ಗುಳ್ಳೆ ನರಿಗಳು ನಾನು ಹತ್ತಿರ ಬರೋದಿರಲಿ. ನನ್ನನ್ನು ನೋಡಿದ ಕೂಡಲೇ ದಿಕ್ಕೆಟ್ಟು ಓಡಿ ಹೋಗ್ತಿದ್ರು. ಪರಶು, ನನ್ನ ಪರಶುರಾಮ, ಅದು ಯಾವಾಗ ಬರ್ತೀಯೋ ನೀನು? ಬಾರೋ ನನ್ನ ರಾಮ. ನೀನು ನೆನೆಸಿಕೊಂಡರೆ ಸಾಕು, ಅರೆ ಕ್ಷಣದಲ್ಲಿ ನಿನ್ನ ಕಣ್ಣ ಮುಂದೆ ಇರುತ್ತೇನೆ ಸೌಜನ್ಯ. ರಾಮ, ನಿನ್ ಜೈಲಿನಿಂದ? ಲೇ ಹುಚ್ಚಿ, ಮನಸ್ಸು ಕೊಟ್ಟವಳು ನನಗಾಗಿಯೇ ಮನಸ್ಸಿನಲ್ಲಿ ಕೊರಗುತ್ತಿರುವಾಗ ಆ ಜೈಲಿನಲ್ಲಿರುವ ಕಬ್ಬಿಣದ ಸರಪಳಿಗಳು ನನಗ್ಯಾವ ಲೆಕ್ಕ? ನಮ್ಮ ಪ್ರೀತಿಯ ಮುಂದೆ ಆ ಜೈಲಿನ ಗೋಡೆಗಳು ಅವರು ಬಂಧಿಸಿದ್ದ ಸರಪಳಿಯ ಸರಗಳು ನೆಪ ಮಾತ್ರವಷ್ಟೇ. ಮೋಸದಿಂದ ನನ್ನನ್ನು ಬಂಧಿಸಿದಷ್ಟು ಸುಲಭವಲ್ಲ ನಮ್ಮ ಪ್ರೀತಿಯನ್ನು ಬಂಧಿಸುವುದು. ಯಾಕೆ ನಾನು ಬಂದಿದ್ದು ನಿನಗೆ ಖುಷಿಯಾಗಲಿಲ್ಲವೇ? ಇಲ್ಲ ರಾಮ, ನಿನಗಾಗಿ ಹಗಲು ರಾತ್ರಿ ಪರಿತಪ್ಪಿಸುತ್ತಿರುವೆ ನಾನು. ಆದರೆ ನೀನು ಬಂದ ತಕ್ಷಣ ನಾನು ಈ ಲೋಕವನ್ನೇ ಮರೆತು ಬಿಟ್ಟೆ. ರಾಮ, ಐ ಲವ್ ಯು ರಾಮ, ಐ ಲವ್ ಯು. ಐ ಲವ್ ಯು ಟು ಸೌಜನ್ಯ, ಐ ಲವ್ ಯು ಟು.
ಚೆಲುವೆ ಚೆಲುವೆ ಬೇಲೂರ ತನ್ನ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಅಂತರಂಗಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೆ ನನ್ನ ಸೀನೆ ಎದೆಯ ಗುಡಿಯ ಪದದಲ್ಲಿ ಪ್ರೇಮ ತಾಳ ಕರಡಿ ರಾಶಿಯಲ್ಲಿ ಸ್ವರ್ಗಲೋಕ ತೆರೆದಾಗ ಜೀನ ಮಾಡಲಿ ಗಣ ಜೀವ ಜಾರುತ್ತಿದೆ ಚೆಲುವೆ ಚೆಲುವೆ ಬೇಲೂರ ತನ್ನ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಹರಿಯೋ ನದಿಯೋ ಕಡಲಾಯ್ತು ಪ್ರೇಮದಿಂದ ಮೊದಲ ಸ್ಪರ್ಶದಲ್ಲಿ ಪೂರ್ವ ಜನ್ಮ ತೊಯ್ದಾಗ ಏನು ಹೇಳಲಿ ಗಣ ಆಸೆ ಕಾಡುತ್ತಿದೆ la 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 ಇದೇನಿದು? ನನ್ನ ರಾಮ ಕನಸಲ್ಲಿ ಕೂಡ ಬಂದು ನನ್ನನ್ನು ಕಾಡ್ತಿದ್ದಾನ. ಹಾಂ ನಮಸ್ಕಾರ ರೀ ಮೇಡಮರ, ನಾವು ರಾಜವರ್ಧನ್ ಗುಮಾಸ್ತ್ರಿ. ನಮ್ಮ ಸರ್ ಫೋನ್ ಹಚ್ಚಿ ಕಳ್ಸ್ಯಾರ ಬಂದನ್ರಿ. ಕಾರ್ ತೆಗೆದುಕೊಂಡು ಬರ್ಲಿಲ್ಲೇನು? ಹಾಂ ಕಾರ್ ಬಂದೈತ್ರಿ. ಕಾರಿನ ಜೋಡಿ ಡ್ರೈವರು ಬಂದಾನ್ರಿ. ಅದಕ್ಕಟ್ಟ ಎಣ್ಣೆ ಹಾಕಿಸ್ಕೊಂಬರಾಕ್ ಹೋಗ್ಯಾನ್ರಿ. ಬರಾಕತ್ತೈತ್ರಿ ಕಾರ್. ಬರಾಕತ್ತೈತ್ಯಾ? ಹ್ಞೂ ರೀ. ಯಾವ ಎಣ್ಣೆ ಹಾಕೋಸ್ಕೊಂಬರಕ್ಕೆ ಹೋಗ್ಯಾರ? ಪೆಟ್ರೋಲ್ ಹಾಕೊಂಬರಾಕ್ ಹೋಗ್ಯಾನ. ಪೆಟ್ರೋಲ್ ಎಲ್ಲಿ ಚಿಮ್ಮನ ಅಂತ ಮಾಡಿದ್ನಲ್ಲ. ಸುಮ್ಮನೆ ನಡೆಯಂಗಿಲ್ಲ ರೀ. ಸರಿ, ನಿಮಗೆ ಗೊತ್ತಿರ್ಬೇಕಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಹಾಂ ಕೇಳಿ ಬಿಡ್ರಿ ಮೇಡಮ್ ಅದನ್ನು. ಹಾಗೆ ನಾನು ಕೂಡ ಅಂದ ಹಾಗೆ ನಿಮ್ಮ ಸಾಹೇಬರ ಆಸ್ತಿ ಬಗ್ಗೆ ಯಾಕೆ ನೀನು ಅಷ್ಟೊಂದು ಕಾಳಜಿ ಮಾಡ್ತಿರ್ವಿ? ಆದ್ರೆ ಹಿಂದಿನ ಕಾಲದಿಂದ ಬಂದೈತ್ರಿ. ಇದು ಮೊದಲು ಹಿರಿಯರ ಮೇಲೆ ಐತ್ರಿ, ಈಗ ಅದು ಕೋರ್ಟ್ನಾಗ ಐತ್ರಿ. ಅಲ್ರಿ ಈ ಸತ್ಯದೇವಗೆ ತಿಳಿಯಂಗಿಲ್ಲನ್ರಿ. ಈ ಆಸ್ತಿ ನಂದ ಐತಿ, ಇದ್ರೊಳಗೆ ನಿಧಿ ಬಂಗಾರ ಬೆಳೆ ಐತೆ ಅಂತ ತಿಳ್ಕೊಂಡು ಈ ನಮ್ಮ ಸಹಕಾರ ಕೊಡಿ ಜಿದ್ದಿಗೆ ಬಿದ್ದ ಅವನ ಸಂಸಾರನ ಹಾಳು ಮಾಡ್ಕೊಂಡ್ರಿ ಮೇಡಮ್. ಹಾಗಾದ್ರಿ ಅವನು ತಮ್ಮನೊಬ್ಬ ಕಾಮುಕನಂತೆ? ಅದೆಲ್ಲ ಏನಿಲ್ಲ ಬಿಡ್ರಿ ಮೇಡಮ್. ನಮ್ಮ ಸಾಹುಕಾರ ಮಾಡಿ ಅವ್ನ ಮ್ಯಾಲ ಬರುವಂಗ ಮಾಡ್ಯಾನ್ರಿ. ಅದೆಲ್ಲ ಸುಳ್ರಿ.
ಹಾಂ ಒಟ್ಟ ಕಾರ್ ಬಂದಂಗೆ ಆತು ಅಲ್ಲೇ ಮನೆಗೆ ಹೋಗಿ ಹೇಳ್ತೀನಿ ನೋಡ್ರಿ ನಿಮಗೆ. ಸರಿ ಬನ್ನಿ. ಅಯ್ಯೋ, ಇಷ್ಟೊತ್ತಾದ್ರೂ ನನ್ನ ಅರ್ಜುನ್ ಬರಲೇ ಇಲ್ವಲ್ಲ. ಇಲ್ಲಿ ನೋಡಿದ್ರೆ ಕಾಮುಕರು ಸಾಕಷ್ಟಿದ್ದಾರೆ. ಎಲ್ಲಿದ್ದಾನೋ ಏನೋ. ಹಾಯ್ ಸಂಧ್ಯಾ, ಯಾವ ವಿಷಯವು ತಿಳಿಸದೆ ಔಟ್ ಆಫ್ ಸೈಡ್ ಪ್ರೋಗ್ರಾಮ್ ಹಾಕೊಂಡಿಯಲ್ಲ, ಏನು ವಿಶೇಷ? ಏನಿಲ್ಲ ಅರ್ಜುನ್, ಮನೆಯಲ್ಲಿ ಕುಳಿತು ತುಂಬಾನೇ ಬೇಜಾರಾಗ್ತಾ ಇತ್ತು. ಅದಕ್ಕೋಸ್ಕರ ಬಂದೆ. ಇಲ್ಲಿಗೆ ಬಂದ ತಕ್ಷಣವೇ ನಿಮಗೆ ಫೋನ್ ಮಾಡಬೇಕೆಷ್ಟರಲ್ಲಿ ಯಾವ್ಯಾವ ಕಾಮುಕಗಳು ಏನೇನೋ ಮಾತಾಡ್ತಾ ಇದ್ರು. ಅದಿರಲಿ ಬಿಡಿ, ನೀವು ಮಾತ್ರ ಸರಿಯಾದ ಸಮಯಕ್ಕೆ ಬಂದ್ರಲ್ಲ, ಅಷ್ಟೇ ಸಾಕು ನನಗೆ. ಅಂತ ಕಾಮುಕರಿಂದ ಕೈ ತಪ್ಪಿಸ್ಕೊಳ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಂ ಇರಲಿ, ಬೆಂಗಳೂರಿನಿಂದ ಬಂದಿರುವಲ್ಲ, ಏನು ಬೆಂಗಳೂರಿನಲ್ಲಿ ಬೋರ್ ಆಯಿತು ಅಂತ ಬಂದೆಯೋ, ಈ ಅರ್ಜುನನ ನೋಡಲಿ ಅಂತ ಬಂದೆಯೋ, ಅಥವಾ ಬೇರೆ ಏನಾದರೂ ಸ್ಕೆಚ್ ಹಾಕೊಂಡು ಬಂದಿರುವೆಯೋ, ಹೇಗೆ? ನಮ್ಮ ಅಪ್ಪಾಜಿಯವರು ಮಾತಿಗೆ ಹೇಳ್ತಾ ಇದ್ರು, ಯಾರನ್ನು ಪ್ರೀತಿ ಮಾಡಿದ್ರು ಇಂಥ ಪೊಲೀಸ್ ಆಫೀಸರ್ ಪ್ರೀತಿ ಮಾಡಬಾರ್ದು, ಯಾವಾಗಲೂ ಅನುಮಾನ ಪಡ್ತಾರೆ ಅಂತ. ಯಾಕೆ ಯಾಕೆ ಅಂತ ಕೇಳ್ತಾ ಇದ್ರಲ್ಲ, ನಿಮ್ಗೆ ಯಾವಾಗಲೂ ಅನುಮಾನನೇ ಅಲ್ವಾ? ಮಾಡಿಕೊಂಡ ಹೆಂಡತಿ ಮೇಲೆ ಕೂಡ ಅನುಮಾನ. ಯಾಕಂದ್ರೆ ನೀವು ಪೊಲೀಸ್ ಆಫೀಸರ್ ಅಲ್ವಾ? ಯಾವಾಗಲೂ ಅನುಮಾನ ಪಡೋದೇ ನಿಮ್ಮ ಕೆಲಸವಾಗೋಯ್ತು. ಅದಿರಲಿ ಬಿಡಿ, ಎಷ್ಟು ಅನುಮಾನ ಪಟ್ಟರು ಹೆಂಡತಿನೇ. ಆದರೆ ಈ ಹೆಂಡತಿ ಆಗೋಕ್ಕಿಂತ ಮುಂಚೆ ಆ ಹೆಣ್ಣನ್ನು ಪ್ರೀತಿ ಮಾಡುವಾಗ ನನ್ನ ಚಿನ್ನ, ನನ್ನ ರಣ್ಣ, ನನ್ನ ಮುದ್ದು ಅಂತ ಪ್ರೀತಿ ಮಾಡ್ತೀರಾ. ಮದುವೆ ಆದ ತಕ್ಷಣವೇ ನೀನು ನನ್ನ ಸೆಕೆಂಡ್ ವೈಫ್, ನನ್ನ ಡ್ಯೂಟಿ ನನಗೆ ಫಸ್ಟ್ ವೈಫು ಅಂತೀರಾ. ಹೇ ಕಳ್ಳಿ, ಎಲ್ಲ ಪೊಲೀಸರಂತೆ ನನ್ನನ್ನು ತಿಳ್ಕೊಂಡ್ಯಾ? ಹಾಂ ಹೋಗ್ಲಿ ಬಿಡು, ಮದುವೆ ಯಾವಾಗ ಎತ್ಕೊಳ್ಳೋಣ? ನೀವು ಹ್ಞೂ ಅಂದ್ರೆ ನಾ ಈಗಲೇ ರೆಡಿ. ಆದರೆ ನೀವು ಎಷ್ಟು ಅನ್ಬೇಕಲ್ಲ, ನೀವು ರೆಡಿ ಇದ್ದೀರಾ ನನ್ನ ಮದುವೆ ಆಗಲು? ನೋಡೋಣ. ಅದಕ್ಕಿಂತ ಮುಂಚೆ ಏನು ಅದಕ್ಕಿಂತ ಮುಂಚೆ? ಈ ಮನ ತಣಿಸವಾರವೇ ರಾಜ್ಕುಮಾರ. ಅಯ್ಯೋ ನನ್ನ ರಾಜ್ಕುಮಾರ, ಬಾ. ನಾನಲ್ಲದೆ
ಏನಪ್ಪ ಇನ್ಸ್ಪೆಕ್ಟರ್ ಸಾಹೇಬ, ನಿನ್ನ ಪ್ರೀತಿಯ ಹುಡುಗಿಯ ಜೊತೆ ಹಾಡಿ ಕುಣಿದ್ರಲ್ಲಿ ಇರ್ತೀಯೋ ಅಥವಾ ನನ್ನ ತಮ್ಮನ ಬಗ್ಗೆ ಏನಾದರೂ ಆಲೋಚನೆ ಮಾಡ್ತೀಯೋ? ಮಾವ ಅದು ಅದು ಮುಚ್ಚೋ ಬಾಯ್ನ. ಯಾರೋ ನಿನ್ನ ಮಾವ? ಪ್ಲೀಸ್ ಹಾಗೆಲ್ಲ ಮಾತನಾಡಬೇಡಿ ಮಾವ. ಮತ್ತೆ ಹೇಗೆ ಮಾತನಾಡಬೇಕು? ನ್ಯಾಯ ನೀತಿ ಪರಿಪಾಲನೆ ಮಾಡುವಂತ ಹೇಳಿದ್ದೆ ತಪ್ಪಾಯ್ತಾ? ಹೇ ಅರ್ಜುನ, ನಿನ್ನ ಕರ್ತವ್ಯದಲ್ಲಿ ನಿನಗೆ ಸಿಕ್ಕಿರುವ ಸಾಕ್ಷಿಗಳೆಲ್ಲ ಸುಳ್ಳು. ಆ ಸುಳ್ಳು ಸಾಕ್ಷಿಗಿರುವ ಬೆಲೆ 20 ವರ್ಷ ನಿನ್ನ ಜೊತೆ ಆಡಿ ಬೆಳೆದವನ ಜೊತೆ ಮೇಲೆ ನಂಬಿಕೆ ಇಲ್ಲದಂತಾಯಿತೆ. ಹೇ ಅರ್ಜುನ, ನೀನೆಷ್ಟೇ ಸಾಕ್ಷಿ ಪುರಾವೆ ಅಂತ ನನ್ನ ತಮ್ಮನ ಮೇಲೆ ಅಪರಾಧದ ಹೊರೆ ಹಾಕಿದರು. ಎದೆ ತಟ್ಟಿ ತೊಡೆ ತಟ್ಟಿ ಹೇಳ್ತಾ ಇದ್ದೀನಿ, ನನ್ನ ತಮ್ಮ ನಿರಪರಾಧಿ, ಆ ರಾಜವರ್ಧನೆ ಅಪರಾಧಿ. ನನ್ನ ತಮ್ಮನನ್ನು ಹೇಗೆ ನ್ಯಾಯಾಲಯದಿಂದ ಹೊರಗೆ ತರಬೇಕೆನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಮಾವ, ಇದರಲ್ಲಿ ನನ್ನದೇನು ಪಾತ್ರವಿಲ್ಲ. ಎಲ್ಲ ಸಾಕ್ಷಿಗಳು ಪರಶುರಾಮನೇ ಕೊಲೆಗಾರ, ಪರಶುರಾಮನೇ ಅಪರಾಧಿ ಎಂದು ಹೇಳುತ್ತಿರುವಾಗ ನಾನಾದರೂ ಏನು ಮಾಡಲಿ? ಮುಚ್ಚೋ ಬಾಯ್ನ. ಎಂತ ಸಾಕ್ಷಿಗಳು ಬಂದರೂ ಕೂಡ ಎಲ್ಲ ಸಾಕ್ಷಿಯನ್ನು ಪ್ರತ್ಯಕ್ಷ ಕಾಣಬೇಕು ನಾವು. ಅದರಂತೆ ಈ ಪೇಪರ್ಗಳೆಲ್ಲ ಕಂಪ್ಯೂಟರ್ ಅಲ್ಲಿ ಪ್ರಿಂಟ್ ಮಾಡಿದ ಹಾಗಿದೆ. ಅಂತದ್ರಲ್ಲಿ ಇದನ್ನು ನಂಬ್ಕೊಂಡು ಈ ರೀತಿ ಮಾತಾಡ್ತಾ ಇದ್ದೆ ಸರಿಯಲ್ಲ. ಅದು ಅಲ್ಲದೆ ಅವರ ಮನೆ ಕೈ ತುತ್ತು ಉಂಡಿದವನು ನೀನು, ಸುಶೀಲಮ್ಮಳ ಕೈ ತುತ್ತು ಉಂಡು ಬೆಳೆದು ನಿಂತವನು ನೀನು. ಅದರಂತೆ ನಿನ್ನ ನೌಕರಿಗೆ ಎಂತ ಕಷ್ಟಗಳು ಬಂದ್ರು ಪರಶುರಾಮ್ ನಿನ್ಗೋಸ್ಕರ ನೌಕರಿ ಕೊಡಿಸಿದ. ಅದು ನಿಮ್ಗೆ ಗೊತ್ತಿಲ್ವಾ? ಹೇ ಅರ್ಜುನ, ನನ್ನ ಹೆಂಡತಿ ಸುಶೀಲಾ ಯಾವ ತಪ್ಪು ಮಾಡಿದ್ದಾಳೆಂದು ಅವಳಿಗೆ ಆಧಾರದ ಹೊರೆ ಹಾಕಿ ಅವಳ ಆತ್ಮಕ್ಕೆ ಶಾಂತಿ ಸಿಗದಂತೆ ಮಾಡುತ್ತಿದ್ದೀರಿ. ಹತ್ತಿಗೆಯನ್ನು ಹೆತ್ತ ತಾಯಿ ಎಂದು ಮಮತೆಯಿಂದ ಕಾಣುತ್ತಿದ್ದ ನನ್ನ ತಮ್ಮ ಯಾವ ತಪ್ಪಿಗಾಗಿ ಅವನು ಅತ್ಯಾಚಾರಿ ಎಂದು ಶಿಕ್ಷೆ ಕೊಡ್ತಾ ಇದ್ದೀರಿ? ಅಂಕಲ್, ನೀವು ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಿ. ಅದು ಅಲ್ಲದೆ ಸಾಕ್ಷಿ ಸಮೇತ ಪರಶುರಾಮ್ ನಿರಪರಾಧಿ ಎನ್ನುವುದು ನಿಮಗೆ ಚೆನ್ನಾಗಿ ಗೊತ್ತು. ಕಾನೂನು ಪ್ರಕಾರ ಅವನು ತಪ್ಪು ಮಾಡಿರಬಹುದು, ಆದರೆ ಎಲ್ಲರ ಕಣ್ಣಿಗೂ ಅವನು ಒಳ್ಳೆಯವನೇ. ಅಂಕಲ್, ನೀವು ಮಾತ್ರ ಸ್ವಲ್ಪ ಸಮಾಧಾನದಿಂದಿರಿ. ಸಮಾಧಾನ ಏನೆಂದು ಸಮಾಧಾನ ಮಾಡಿಕೊಳ್ಳಲಿ ತಾಯಿ? ನನ್ನ ತಮ್ಮ ಮಾಡಿದ ಅಪಾದನೆ ಮೇಲೆ ಜೈಲು ಪಾಲಾದನೆಂಬ ಸಮಾಧಾನ ಮಾಡಿಕೊಳ್ಳಲಿ? ಇಲ್ಲ, ಗರತಿಯಾಗಿ ಗರ್ಜಿಸಿದ ನನ್ನ ಹೆಂಡತಿ ಈ ಸಮಾಜದಲ್ಲಿ ಹಾದರದ ಪಟ್ಟವನ್ನು ಪಟ್ಟಿಕೊಂಡು ಕೊಲೆಯಾಗಿ ಸತ್ತಳೆಂದು ಸಮಾಧಾನ ಮಾಡಿಕೊಳ್ಳಲ? ಇಲ್ಲ, ಆ ಪಾಪಿ ನನ್ನ ಮಕ್ಕಳು ತಮ್ಮ ಕುತಂತ್ರದಿಂದಲೇ ನನ್ನ ಆಸ್ತಿಯಲ್ಲಿ ನಾನು ಕಾಲಿಡದಂತೆ ಕೋರ್ಟಿನಿಂದ ಆದೇಶ ಹೊರಡಿಸಿದರಲ್ಲ, ಅದಕ್ಕಾಗಿ ನಾನು ಸಮಾಧಾನ ಮಾಡಿಕೊಳ್ಳಲಿ? ಹೇಳಮ್ಮ, ಯಾವ ಕಾರಣಕ್ಕಾಗಿ ಸಮಾಧಾನ ಮಾಡಿಕೊಳ್ಳಲಿ? ಇಲ್ಲಿವರೆಗೆ ಧರ್ಮವಂತನೆನಿಸಿಕೊಂಡು ಸತ್ಯ ನ್ಯಾಯ ನೀತಿಯನ್ನು ಉಸಿರಾಗಿಸಿಕೊಂಡು ಮಾತ್ರಕ್ಕೆ ಈ ನನ್ನ ಜೀವನವೇ ನರಕದಂತಾಗಿದೆ ತಾಯಿ, ನರಕದಂತಾಗಿದೆ. ಮಾವ, ಹಾಗೆಲ್ಲ ಮಾತಾಡಬೇಡಿ. ಮತ್ತೆ ಹೇಗೆ ಮಾತನಾಡಬೇಕು? ನ್ಯಾಯ ನೀತಿ ಪರಿಪಾಲನೆ ಮಾಡುವಂತ ಹೇಳಿದ್ದೆ ತಪ್ಪಾಯ್ತಾ? ಹೇ ಅರ್ಜುನ, ನೀನೆಷ್ಟೇ ಸಾಕ್ಷಿ ಪುರಾವೆಗಳಂತ ಹೋದರು ನೀನು ನ್ಯಾಯದಿಂದಲೇ ಬಾಳು, ಧರ್ಮವೇ ಉಸಿರಿ ಎಂದು ಹೋರಾಡು. ಆದರೆ ನಾನು ಇಲ್ಲಿವರೆಗೆ ಧರ್ಮವಂತ ನೆನೆಸಿಕೊಂಡಿದ್ದಕ್ಕೆ ಈಗ ನನ್ನ ತಮ್ಮ ಮೇಲೆ ಬಂದಿರೋ ಆಪಾದನೆಗಾಗಿ, ನನ್ನ ಹೆಂಡತಿ ಮೇಲೆ ಬಂದಿರೋ ಆಪಾದನೆಗಾಗಿ, ನನ್ನ ತಾತ ಮುತ್ತಾತಂದರು ನ್ಯಾಯಯುತ ಗಳಿಸಿದ ಆಸ್ತಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ, ಆ ದುಷ್ಟರಿಂದ ಬಂದಿರುವ ಆಪತ್ತಿನಿಂದ ಪಾರಾಗೋದಕ್ಕೆ ನಾನು ಧರ್ಮ ಮರೆತು ವಿಧಿ ದಾರಿಯಲ್ಲಿ ನಡೆಯದೇ ವಿಧಿ ಇಲ್ಲ. ತಪ್ಪು ಹೆಜ್ಜೆ ಹಿಡುತ್ತಿದ್ದೇನೆ. ದಯವಿಟ್ಟು ನೀನು ಇದರಲ್ಲಿ ತಲೆ ಹಾಕದಿದ್ದರೆ ಅಷ್ಟೇ ನನಗೆ ಸಾಕು. ನಿಲ್ಲಿ ಮಾವ, ಧರ್ಮದ ದಾರಿಯಲ್ಲಿ ನಡೆಯಬೇಕೆಂದು ದಾರಿ ತೋರಿಸಿದ ನೀವೇ ಇವತ್ತು ಕಾನೂನು ಕೈಗೆ ತೆಗೆದುಕೊಂಡರೂ ಹೇಗೆ? ಅರ್ಜುನ, ಈ ನಿನ್ನ ಮಾಮ ಈಗಲೂ ಕೈ ಕಟ್ಟಿಕೊಂಡು ಕುಳಿತರೆ ಇನ್ನು ಹೆಚ್ಚಿನ ಅನಾಹುತಗಳಿಗೆ ಸಾಕ್ಷಿಯಾಗಬೇಕಾಗುತ್ತದೆ. ನೀನು ನಾನು ಬೆಳೆಸಿದ ಹುಡುಗನೆಂದು ನಿನ್ನನ್ನು ತಪ್ಪು ದಾರಿಯಲ್ಲಿ ನಡೆಸಲು ನಾನು ಇಷ್ಟಪಡುವುದಿಲ್ಲ. ಆದರೆ ನಾನು ಮೊದಲೇ ಸತ್ಯವಂತನಲ್ಲ. ನ್ಯಾಯವನ್ನು ಮರೆತು
ಧರ್ಮದ ಮೇಲೆ ಅಧರ್ಮದ ಯುದ್ಧ ಸಾರುವ ಆ ಕೆಟ್ಟ ನನ್ನ ಮಕ್ಕಳಿಗೆ ಒಂದು ಬುದ್ಧಿ ಕಲಿಸುವ ಕಿರಾತಕ ನಮ್ಮ ಮನೆತನದ ವಿಚಾರದಲ್ಲಿ ತಲೆ ಹಾಕಿ ಆಟ ಆಡುತ್ತಿರುವವರನ್ನು ಮೈ ಚರ್ಮ ಸುಲಿದು ಅವರ ಬಿಸಿ ರಕ್ತ ಕುಡಿದು ಕಾನೂನಿನಿಂದ ಸಿಗದ ನ್ಯಾಯವನ್ನು ನಾನು ಪಡೆದೇ ತೀರುತ್ತೇನೆ. ಅರ್ಜುನ, ಈ ಮಾವನವರ ತಾಳ್ಮೆಯನ್ನು ಅತಿಯಾಗಿ ಪರೀಕ್ಷೆ ಮಾಡಬಾರ್ದು ಎನ್ನುವುದಕ್ಕೆ ನಿಮ್ಮ ಮಾವನವರೇ ಸಾಕ್ಷಿಯಾಗಿ ಹೋದ್ರು. ಹೌದು ಸಂಧ್ಯಾ, ಹೆತ್ತವರಿಲ್ಲದೆ ಹೋದರೂ ನನಗೆ ಕೈ ತುತ್ತು ನೀಡಿ ವಿದ್ಯಾಭ್ಯಾಸ ಕೊಡಿಸಿದ ನನ್ನ ಮಾವನವರೇ ಇಂದು ಇಷ್ಟೊಂದು ಬದಲಾಗಿದ್ದಾರೆ ಎಂದರೆ ನನಗೆ ನಂಬಲಿಕ್ಕೆ ಆಗುತ್ತಿಲ್ಲ. ಅರ್ಜುನ, ಮನುಷ್ಯನ ತಾಳ್ಮೆಯನ್ನು ಎಷ್ಟು ಪರೀಕ್ಷಿಸಬೇಕು ಅಷ್ಟೇ ಪರೀಕ್ಷಿಸಬೇಕು. ಅದು ಅಲ್ಲದೆ ಅದು ಮಿತಿ ಮೀರಿ ಹೋದ್ರೆ ಅವರ ಮನಸ್ಸಿನ ಭಾವನೆ ಬೇರೆಯಾಗಿ ಹೋಗುತ್ತದೆ. ಅದು ಅಲ್ಲದೆ ತಾವೇನೇ ತಪ್ಪು ಮಾಡ್ತೀನಿ ಅಂದ್ರೂ ಕೂಡ ಅದನ್ನು ಎದೆ ತಟ್ಟಿ ಹೇಳ್ತಾ ಇದ್ದಾರೆ ಮಾವನವರು. ಮೇಲಾಗಿ ನೀವು ಅಧಿಕಾರಿ ಅಂತ ಗೊತ್ತಿದ್ರು ಕೂಡ ನಿಮ್ಮನ್ನು ದುರುಪಯೋಗ ಮಾಡ್ಕೊಳ್ಳದೆ ಎಷ್ಟೊಂದು ಅಧಿಕಾರದಿಂದ ಮಾತಾಡಿ ಹೋದ್ರು. ಇಂಥವ್ರ ಸಲುವಾಗಿ ನಿಮ್ಮ ಜೀವನ ಮುಡುಪಾಗಿಟ್ಟರು ಸಾಲದು. ಆಲ್ ರೈಟ್ ಸಂಧ್ಯಾ, ಆಲ್ ರೈಟ್. ನಾಳೆಯಿಂದಲೇ ರಣರಂಗಕ್ಕೆ ಧುಮುಕಿ ಕಾನೂನಿನ ಮರೆಯಲ್ಲಿ ಆಟ ಆಡುತ್ತಿರುವವರಿಗೆ ಒಂದು ಬುದ್ಧಿ ಕಲಿಸಿ ನಮ್ಮ ಮಾವನವರ ಋಣ ತೀರಿಸಿಕೊಳ್ಳುತ್ತೇನೆ. ಬಾ ಸಂಧ್ಯಾ, ಹೋಗೋಣ. ನಡೆಯಿರಿ, ಹೋಗೋಣ. ಅರ್ಜುನ, ಆ ಸತ್ಯದೇವನ ಸೋದರಳಿಯ ಅರ್ಜುನ, ಕೇವಲ ಕಾಕಿ ತೊಟ್ಟ ಮಾತ್ರಕ್ಕೆ ನಾನೇ ದೊಡ್ಡ ಗಂಡು ಗಲಿಯಂತೆ ಹಾರಾಡ್ತಿರುವನಲ್ಲ. ಆ ಅರ್ಜುನನಿಗೆ ಒಂದು ಗತಿ ಕಾಣಿಸಿದಾಗಲೇ ಆ ಸತ್ಯದೇವನ ಸಹಾಯವಾಗಿ ನನ್ನ ಎದುರಿಗೆ ಯಾರೂ ನಿಲ್ಲಲಾರರು. ಅರ್ಜುನ, ನಿನ್ನೆ ಮೊನ್ನೆ ಡಿಪಾರ್ಟ್ಮೆಂಟ್ಗೆ ಸೇರಿವ ನೀನು ನನ್ನನ್ನೇನು ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಈ ಮಲಗಿರುವ ಕಟ ಸರ್ಪನ ತೊಳೆಯಲು ಸಂಚು ಹಾಕಿ ಹೊಂಚು ಹೂಡಿದರೆ ನಿನಗೆ ನಿನ್ನ ಸಾವು ಕಟ್ಟಿಟ್ಟ ಬುತ್ತಿ. ಓ ಇನ್ಸ್ಪೆಕ್ಟರ್ ಅರ್ಜುನ್, ಏನು ತಮ್ಮ ಸವಾರಿ ನನ್ನ ಮನೆ ಕಡೆ ಬಂದಿದೆ? ಮಾಡಿದ ಪಾಪಕ್ಕೆ ಲೆಕ್ಕ ಕೊಟ್ಟು ಹೋಗೋಣ ಅಂತ ಬಂದಿದ್ದೇನೆ ಮಿಸ್ಟರ್ ರಾಜವರ್ಧನ್. ಲೆಕ್ಕ? ನನ್ನ ಪಾಪದ ಲೆಕ್ಕ ಮಾಡೋಷ್ಟರಲ್ಲಿ ಯಾಕೋ ನಿನ್ನ ಸರ್ವಿಸ್ ಮುಗಿಸ್ತೀಯಾ? ವಾಸ್ತಾಗಿ ಡಿಪಾರ್ಟ್ಮೆಂಟ್ಗೆ ಸೇರಿವ ನೀನು ನಿನ್ನ ಡಿಪಾರ್ಟ್ಮೆಂಟಿನ ಬಗ್ಗೆ ತಿಳಿದುಕೊಳ್ಳೋಷ್ಟರಲ್ಲಿ ವಯಸ್ಸಾಗಿ ಮುದುಕನಾಗಿ ಬಿಟ್ಟಿರ್ತೀಯ. ಆಹಾ, ಇರ್ಲಿ ಬಿಡು. ಹೇಗೋ ನನ್ನ ಮನೆ ಕಡೆ ಬಂದಿದ್ದೀಯ, ನಿನಗೆ ಏನ್ ಬೇಕಂತ ಕೇಳು, ನಾನು ಕೊಡ್ತೀನಿ. ಇವಾಗ ಕಣ್ಮಣಿ ಅಂತ ಗೋಲ್ಡ್ ಮೆಡಲ್ ಕೊಡಿಸಲ, ಇಲ್ಲ ಪ್ರೊಫೆಸರ್ ಹತ್ರ ಮಾತನಾಡಿ ನಿನ್ನನ್ನು ಪರ್ಮನೆಂಟ್ ಮಾಡಿಸಲ? ಹೇಳು, ಈಗಲೇ ನಿಮ್ಮ ಹೈಯರ್ ಆಫೀಸರ್ ಹತ್ರ ನಾನು ಮಾತನಾಡ್ತೀನಿ. ಸ್ಟಾಪ್ ಯುವರ್ ಮೂತ್ ಮಿಸ್ಟರ್ ರಾಜವರ್ಧನ್. ನಿನ್ನ ಪ್ರಮೋಷನ್ ಗೋಲ್ಡ್ ಮೆಡಲ್ಗೆ ಜೊಲ್ಲು ಸುರಿಸುವ ನಾಯಿ ನಾನಲ್ಲ. ಕಾಕಿ, ಯಾಕೋ ಬಾಳ ನಿಗರಾಡಕತ್ತಿ? ಹಂಗೈತಿ ಮೈಯಾಗ? ಏ ರಾಜವರ್ಧನ, ಇಲ್ಲಿಯವರೆಗೂ ನನ್ನ ಮಾವನವರ ಬಾಳಿನಲ್ಲಿ ಆಟ ಆಡಿದ್ದು ನೀನ ಗ್ರೌಂಡ್ ನಲ್ಲಿ. ಈ ಸಿಕ್ಸರ್ ಕಿಂಗ್ ಎಂಟ್ರಿ ಆಗಿದ್ದಾನೆ ಎನ್ನುವುದು ಮನದಟ್ಟು ಮಾಡಿಕೋ. ಓ, ಸಿಕ್ಸರ್ ಕಿಂಗ್ ಅಂತೆ. ಲೇ ಪೊಲೀಸಪ್ಪ, ನಿನ್ನಂತ ಸಿಕ್ಸರ್ ಕಿಂಗ್ ಬಡಿತೀನಂತ ಬಂದವರೆಲ್ಲ ಕ್ಲೀನ್ ಬೌಡ್ ಔಟ್ ಆಗಿ ಹೋಗಿದ್ದಾರೆ ಈ ಖತರ್ನಾಕ್ ಕಳ್ಳನಾಯಕನ ಕೈಯಲ್ಲಿ ಎಂಬುದನ್ನು ಮೊದಲು ನೀನು ಮನದಟ್ಟು ಮಾಡಿಕೋ.
ರಾಜವರ್ಧನ್, ಅತಿಯಾದ ದುರಾಸೆ ನಿನಗೆ ಶೇಡಾಗಿ ನನ್ನ ಮಾವನವರಿಗೆ ನೀನು ಮಾಡಿದ ಅನ್ಯಾಯದ ಕಿಡಿ ಎದ್ದು ನನ್ನ ಎದೆಯಲ್ಲಿ ಜ್ವಾಲೆಯಾಗಿ ಉರಿಯುತ್ತಿದೆ. ಎಂದು ನಿನ್ನ ಮುಂದೆ ನಿಂತಿದೆ ಎನ್ನುವುದು ನೀನು ಮರೆಯಬೇಡ. ಲೇಕಾಕಿ, ನನ್ನ ಮನೆಯಲ್ಲಿ ನಿಂತು ನನಗೆ ಏಕವಚನದಲ್ಲಿ ಮಾತನಾಡುವೆ ಆ ಭಿಕಾರಿ ನನ್ನ ಮಗನೇ. ಜೋಕೆ ಹೇಳುವ ಮಂಕೆ, ನಿನ್ನ ಕಪಟ ನಾಟಕದ ಪ್ರದರ್ಶನ ನನ್ನ ಮುಂದೆ ನಡೆಯಲಾರದು. ಸರಳವಾಗಿ ಹೇಳುತ್ತೇನೆ, ನನ್ನ ಮಾವನವರ ವಿಷಯದಿಂದ ಹಿಂದೆ ಸರಿದರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಇಲ್ಲ ಅಂದ್ರೆ ನಿನ್ನನ್ನು ಪಾತಾಳಕ್ಕೆ ತುಳಿದು ನಿನ್ನ ಜೀವ ಯಮಲೋಕಕ್ಕೆ ಪಾರ್ಸಲ್ ಮಾಡಿಬಿಡುತ್ತೇನೆ. ಹುಷಾರ್. ಅರ್ಜುನ, ಬಡವನ ಬೆನ್ನ ಹತ್ತಿ ಬಂದು ಬಾಯಿಗೆ ಬಂದಂತೆ ಬೊಗಳಿದರೆ ಬಾಯಿ ಮೇಲೆ ಬರೆ ಎಳೆದು ಬಿಟ್ಟೆನು ಮಗನೇ. ಹುಷಾರ್. ಅವರ ವಿಷಯವನ್ನು ಬೇಡ. ಮೊದಲು ನಿನ್ನ ಜೀವದ ಮೇಲೆ ನಿನಗೆ ಆಸೆ ಇದ್ರೆ ಮೊದಲು ತೊಲಗು ಇಲ್ಲಿಂದ. ಲೇ ದುರ್ಬುದ್ಧಿಯ ದುಷ್ಟ ಧನಿಕನೇ, ನೀನಾಡುವ ಮಾತಿಗೆ ಬೆದರಿ ಬೆಂಡಾಗುವನಲ್ಲ ಈ ಇನ್ಸ್ಪೆಕ್ಟರ್ ಅರ್ಜುನ. ನಿನ್ನಿಂದ ನಮ್ಮ ಮಾವನವರಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅವರನ್ನು ಬಂಧ ಮುಕ್ತ ಮಾಡುತ್ತೇನೆ. ಆದರೆ ನಿನ್ನ ಅನ್ಯಾಯವನ್ನು ಗೆಲ್ಲಿಸಲಾರೆ. ನ್ಯಾಯದ ಹೋರಾಟ ನಡೆಸಿದರೆ ಈ ಮಲಗಿರುವ ಗಡ ಸರ್ಪ ನಿನ್ನನ್ನು ಹೆಡೆ ಎತ್ತಿ ಕಚ್ಚಿ ಕಚ್ಚಿ ಬಿಸಕಾರುತ್ತದೆ. ಎಚ್ಚರವಿರಲಿ. ಹರಿದಾಡೋ ಸರ್ಪವೆಂದು ನೀನು ಮೆರೆದಾಡಿದರೆ ನಿನ್ನನ್ನು ಹೊಸಕ್ಕೆ ಹಾಕಿ ನಿನ್ನ ಕುರುಕ್ಷೇತ್ರಕ್ಕೆ ಎಂಟ್ರಿ ಕೊಡಲು ಬಂದಿದ್ದಾನೆ ಈ ಅರ್ಜುನ ಎನ್ನುವುದು ನೀನು ಮರೆಯಬೇಡ. ಲೇ ರಾಜವರ್ಧನ, ನಿನ್ನ ಅನ್ಯಾಯದ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲಲೆಂದೇ ಹಿಂಡು ಹುಲಿಗಳ ಗಂಡ ಪರಶುರಾಮನನ್ನು ಹಿಂದೆ ರೆಡಿ ಮಾಡಿದ್ದೇನೆ. ಇನ್ನಿಲ್ಲ ನಾಳೆ ಅವನಿಂದ ನಿನ್ನನ್ನು ಜೀವ ತೆಗೆಸಿ ನಿನಗೆ ಶಿಕ್ಷೆ ಕೊಡಿಸದಿದ್ದರೆ ನಾನು ಕರ್ತವ್ಯ ನಿರತ ಇನ್ಸ್ಪೆಕ್ಟರ್ ಅರ್ಜುನನೇ ಅಲ್ಲ. ಮೈಂಡ್ ಇಟ್. ಇಂದಿನಿಂದಲೇ ನಿನ್ನ ಕುರುಕ್ಷೇತ್ರಕ್ಕೆ ಈ ಅರ್ಜುನ ಎಂಟ್ರಿ ಕೊಟ್ಟಾಯ್ತು. ನಿನಗೆ ಪ್ರಾಣ ಸಂಕಟ ಬಂದಾಯ್ತು. ಹುಷಾರ್. ಬಿ ಕೇರ್ಫುಲ್. ಕೇವಲ ಒಂದು ಕಾಕಿ ತೊಟ್ಟ ನಾಯಿಯಿಂದ ಎಷ್ಟೊಂದು ಅಪಮಾನವೇ. ನನ್ನ ಮನೆಯಲ್ಲಿ ನಿಂತು ನನ್ನ ಎದುರಿಗೆ ಕ್ರಾಂತಿಯ ಕಾಳೆ ಊದಲು ಸಜ್ಜನಾಗಿ ಇರೋ ಇವನಿಗೆ ಅವನನ್ನ ಸೇಡೆಂಬ ಸೇಡಿ ಬಾಂಬನ್ನು ಸಿಡಿಸಿ ಇವನನ್ನ ಸರ್ವನಾಶ ಮಾಡುವವರೆಗೂ ನನಗೆ ನೆಮ್ಮದಿ ಇಲ್ಲ. ಲೇ ಛತ್ರಿ, ದನ್ಯಾರ, ಇದನ್ನೆಲ್ಲ ನಾ ಮರಿಗೆ ನಿಂತು ಕೇಳೀನ್ರಿ. ಅಲ್ರಿ ದನ್ಯಾರ, ಈ ಅರ್ಜುನ ಅದಾನಲ್ರಿ, ಈಗ ಪರಶುರಾಮನ ಅವನ ಬಿಟ್ಟು ಕಳ್ಸ್ಯಾನ್ರಿ ಜೈಲಿನಿಂದ. ಈಗ ತಪ್ಪಿಸ್ಕೊಂಡ ಸುಳ್ಳು ಹೇಳಾಕ್ತಾನೆ ನೋಡ್ರಿ. ಈಗ ಕರೆ ಪಕ್ಕ ಗೊತ್ತಾಗೈತ್ರಿ ನನಗ. ಛತ್ರಿ, ಇವನನ್ನ ಸುಮ್ಮನೆ ಬಿಡಬಾರದು. ಹದ್ದು ಮೀರಿ ಹಾರಾಡುತ್ತಿರುವ ಇವನಿಗೊಂದು ಮಂಗಲಗೀತೆ ಹಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನೋಡು, ಈಗ ನನ್ನ ತಲೆ ಬಿಸಿಯಾಗಿದೆ. ಅದಕ್ಕೆ ನೀನು ಒಂದು ಪಾರ್ಟಿ ಅರೇಂಜ್ ಮಾಡ್ಬೇಕಲ್ಲ. ಹಾ ದನ್ಯಾರ, ನಿಮಗೆ ಯಾಕೋ ಟೆನ್ಷನ್ ಆದಂಗ ಕಾಂತತಿ. ನಿಮ್ ಟೆನ್ಷನ್ ಸಮಾಧಾನ ಮಾಡಕ್ ಇದ ಬೇಕೀಗ. ಆಜೋ ರೇ ನಾಚ ಚೋರಿ ಆಜೋ. ದೇವ, ನನ್ನ ನಿನ್ನ ನಡುವೆ ನಡೆಯುತ್ತಿರುವುದು ಆಸ್ತಿಯ ರಣರಂಗ. ಈ ರಣರಂಗದಲ್ಲಿ ನಮ್ಮಂತ ರಾವಣರದೇ ದರ್ಬಾರ್. ನಿನಗೇನೋ ಪರಿಸ್ಥಿತಿ ಬಂತ, ತಾಳಿ ಕಟ್ಟಿದ ಹೆಂಡತಿನ ಕಳ್ಕೊಂಡೆ, ಒಡ ಹುಟ್ಟಿದ ನಿನ್ನ ತಮ್ಮನನ್ನ ಜೈಲು ಪಾಲು ಮಾಡಿದೆ.
ಮಗನಿಗಿಂತ ಸಾಕಿ ಸಲಿವಿದ ನಿನ್ನ ಸೋದರ ಅಳಿಯ ಅರ್ಜುನ ನಿನ್ನನ್ನ ಕಾಪಾಡ್ಲಿಕ್ಕೆ ಬರ್ತಾನಂತ ಹೇಳಿ ಕನಸು ಕಾಣ್ತಿದೀಯಾ? ಕಾನೂನೇ ದೇವರಂತ ಹೇಳಿ ಅವನು ಇನ್ನೂವರೆಗೂ ನಿನ್ನನ್ನು ನೋಡ್ಲಿಕ್ಕೆ ಬರಲಿಲ್ಲ. ನಿನಗೆ ಎಂತ ಪರಿಸ್ಥಿತಿ ಬಂತು ಸತ್ಯದೇವ? ರಾಜವರ್ಧನ, ಸತ್ಯದೇವನಿಗೆ ಪರಿಸ್ಥಿತಿ ಬರಲಿಲ್ಲ, ನೀನಾಗಿ ಆ ಪರಿಸ್ಥಿತಿ ತಂದು ಕೊಟ್ಟೆ. ಇನ್ನು ನಿನಗೆ ಉಳಿಗಾಲವಿಲ್ಲ. ಇಲ್ಲಿಯವರೆಗೂ ನೀನು ಆಡಿದ್ದೆ ಆಟ ಅಂತ ಈ ಮೆರೆದೆ ಅಲ್ಲ, ಈಗ ಕಾದಿದೆ ನೋಡು ನಿನ್ನ. ಯಾಕೋ ನಾನು ಎಡಗನ ಹಾರಾಕತ್ತತಿ, ಇವ್ರು ಏನು ಮಾಡ್ತಾರೆ ಆಮೇಲೆ ಬಂದ್ರೆ? ಹೇ ಅಗ್ನಿವೀರ, ಇವರು ಹೇಳಿದಂತೆ ನೀನು ಕೇಳಿಕೊಂಡು ನಿನ್ನ ಸರ್ವ ಆಸ್ತಿಗೆ ಒಡೆಯನೆ ಇವನನ್ನೇ ಮಾಡಿ ಅವನ ಕೈ ಕೆಳಗೆ ಕೆಲಸ ಮಾಡುತ್ತಾ ಬಿದ್ದಿರುವೆ ಅಲ್ಲ. ಈಗ ಕಟ್ಟಿ ಬಡಿಯುತ್ತಿರುವವರು ಇವನು ಯಾರಂತ ತಿಳಿದಿರುವೆ? ನಿನ್ನ ಒಡ ಹುಟ್ಟಿದ ಸಹೋದರ, ಅಂದರೆ ನಿನ್ನ ಹಿರಿಯ ಅಣ್ಣ ಸತ್ಯದೇವ. ಇದೆಲ್ಲ ಸುಳ್ಳು ಸುಳ್ಳು ಸುಳ್ಳು. ಇದನ್ನೇ ನಂಬಿಕೊಂಡು ಇನ್ನೊಬ್ಬರನ್ನು ಬೆಳೆಸಲು ಹೊರಟಿರುವ ನೀನು ಬೀದಿ ಪಾಲಾಗದೆ ಸಿಕ್ಕಿರುವ ಸಹೋದರರ ಜೊತೆ ಹೊಂದಿಕೊಂಡು ಇವರು ಮಾಡಿದ ಆಟಕ್ಕೆ ಅಂತ್ಯ ಹಾಡು. ಲೇ ರಾಜವರ್ಧನ, ಇಲ್ಲಿಯವರೆಗೂ ನಿನ್ನ ಕೈ ಕೆಳಗೆ ಕೆಲಸ ಮಾಡುತ್ತಿರುವ ಸೌಜನ್ಯ, ಸಂಧ್ಯಾ ಯಾರಂತ ತಿಳಿದೆ? ನಿನ್ನ ಮನೆಯಲ್ಲಿ ಅವರನ್ನು ಬಿಟ್ಟು ಅವರ ಕಡೆಯಿಂದ ನಾನು ಇನ್ಫಾರ್ಮೇಶನ್ ಪಡೆಯುತ್ತಿದ್ದೆ. ಸೌಜನ್ಯ ಎನ್ನುವವಳು ಲಾಯರ್, ಸಂಧ್ಯಾ ಎನ್ನುವವಳು ಇನ್ಸ್ಪೆಕ್ಟರ್. ಈಗ ಅವರಿಂದಲೇ ನಿನ್ನ ಮಾಹಿತಿ ಪಡೆದು ಈಗ ನಿನ್ನ ಗುಹೆಗೆ ನುಗ್ಗಿದ್ದೇನೆ ಪರಶುರಾಮನನ್ನು ಕರೆದುಕೊಂಡು. ಪರಶುರಾಮ, ಇವನು ಆಡಿದ ಆಟಕ್ಕೆ ಅಂತ್ಯ ಹಾಡು. ಏ ರಾಜವರ್ಧನ, ಆಸ್ತಿಯ ಸಲುವಾಗಿ ನಮ್ಮ ಮನೆತನದ ಮೇಲೆ ಇಷ್ಟೆಲ್ಲ ಹಾಗೆ ಕಾಡ್ದಿಯಲ್ಲ ಮಗನೇ. ನನ್ನ ಹೆತ್ತ ತಾಯಿಯನ್ನು ಕೊಂದು ನಮ್ಮ ಆಸ್ತಿಯ ಸಲುವಾಗಿ ಇಷ್ಟೆಲ್ಲ ಇಂಚಿಂಚಾಗಿ ನಮ್ಮನ್ನು ಕಾಡಿದೆಯಲ್ಲ. ಇಂದು ಮುಗಿಯಿತು ಮಗನೇ ನಿನ್ನ ಕತೆ. ನಾಂದವ್ರನ್ನ ನೋಡ್ತೀನಿ ಅನ್ನೋ ಬಹಳ ಜನನ್ನ ನೋಡ್ಬಿಟ್ಟಿದ್ದೀನಿ. ನೀವು ನಮ್ಮನ್ನು ನೋಡಿ ಉರ್ಕೋಬಹುದಷ್ಟ, ಆದ್ರೆ ಏನು ರಾಜವರ್ಧನ, ಮುಗಿಯಿತೋ ನಿನ್ನ ಕತೆ. ಅಗ್ನಿವೀರ, ಇಲ್ಲಿಯವರೆಗೂ ಇವರ ಜೊತೆ ದ್ವೇಷ ಸಾಧಿಸಿದ್ದು ಸಾಕು. ಸೋದರನಂತೆ ಹೊಂದಿಕೊಂಡು ಬಾಳು. ಆಯ್ತಣ್ಣ, ನೀನು ಹೇಳಿದಂತೆ ಕೇಳ್ತೇನೆ. ಸತ್ಯದೇವ ಮಾವ, ಇಲ್ಲಿಯವರೆಗೂ ನೀವು ಕಷ್ಟಪಟ್ಟದ್ದನ್ನು ನೋಡಿ ಸಹಿಸಲಾಗಲಿಲ್ಲ. ಅಂತೂ ನಮ್ಮೆಲ್ಲರನ್ನು ಒಂದು ಗುಡಿಸಿದ ತಂದೆ ಮಾರುತೇಶ್ವರಿಗೆ ವಂದಿಸೋಣ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ದೀನವಂತು ಕಲಾದೇವಿ ಪಾಲಿಸು ಹರ ಗುರು ಮಾರುತೇಶರಿಗೆ ಶರಣು ಎಂದು. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ, ಜಯ ಜಯ ಗುರುವರ, ಕರುಣ ಸಾಗರ. बोलो भारत माता की, बोलो कर्नाटक माता की.